ವ್ಯಕ್ತಿ ಉನ್ನತ ಮಟ್ಟಕ್ಕೆ ಹೋಗ್ಯಾನಂದ್ರೆ ಕಷ್ಟದಿಂದ ಬೆಳೆದಿರ್ತಕ್ಕಂಥ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಹೋಗಿ ಸಾಧ್ಯ. ಇವತ್ತು ಡಿ ರವಿಚಂದ್ರನ್ ಅವರು ಹೈಸ್ಕೂಲ್ನಲ್ಲಿ ಓದಬೇಕಾದ್ರೆ ಎಂಥ ಪರಿಸ್ಥಿತಿ, ಮನೆಯೊಳಗೆ ತಿನ್ನಕ್ಕೆ ಕೂಳಿಲ್ಲ, ಅನ್ನ ಇಲ್ಲ, ಉಡಕ್ಕೆ ಬಟ್ಟೆಗಳಿಲ್ಲ, ಏನು ಮಾಡ್ತಿದ್ದ ಅಂತಂದ್ರೆ ತಂದೆ ತಾಯಿಗಳು ದುಡಿಯೋ ಕೆಲಸ ಇಲ್ಲ. ಅಂಥ ಪರಿಸ್ಥಿತಿ ಒಳಗೆ ಸ್ವತಃ ಮನೆಗೆ ತಿರುಗಾಡಿ ಪೇಪರು ಹಾಲು ಹಾಕ್ತಿದ್ರು. ಹಾಲು ಪ್ಯಾಕೆಟ್ ಹಾಕಿದಾಗ ಹಾಲು ಪ್ಯಾಕೆಟ್ನಲ್ಲಿ ಬರ್ತಕ್ಕಂಥ ಕಮಿಷನ್ಗೆ ಸ್ವಲ್ಪ ರೊಕ್ಕ ಕೊಡ್ತಿದ್ರು, 5 ರೂಪಾಯಿ 10 ರೂಪಾಯಿ ಕೊಡ್ತಿದ್ರು. ಅದೇ 5 ರೂಪಾಯಿ 10 ರೂಪಾಯಿ ಕೂಡಿಟ್ಕೊಂಡು ಪುಸ್ತಕಗಳನ್ನು ತೊಗೊಂಡತ್ತ. ನಮ್ಮಂಗೆ ಬಳಸಲಿಲ್ಲ, ಮೊಬೈಲ್ ತೊಗೊಳ್ಳಿಲ್ಲ, ಗೇಮ್ ಆಡೋ ತೊಗೊಳ್ಳಿಲ್ಲ, ಏನು ತೊಗೊಳ್ಳಿಲ್ಲ. ಅದೇನು ತೊಗೊಂಡ ಪುಸ್ತಕಗಳು ತೊಗೊಂಡು ಪುಸ್ತಕಗಳನ್ನು ಅಭ್ಯಾಸ ಮಾಡ್ತಿದ್ದ. ಇಡೀ ಬೆಳಗ್ಗೆ ಎದ್ದು ತಕ್ಷಣ ಹಾಲು ಹಾಕ್ಬೇಕು ಎಲ್ಲ ಮನೆಗಳಿಗೆ. ಹಾಲು ಹಾಕೋದು, ಪೇಪರ್ ಹಾಕೋದು ಮುಗಿದುಗಳೇ ಏನು ಮಾಡ್ತಾ ಹೈಸ್ಕೂಲ್ಗೆ ಓದ್ತಿದ್ದ. ಹೈಸ್ಕೂಲ್ ಓದಿ ಇವತ್ತು ದಿವಸ ಅದು ಹೆಂಗಾಗಿದ್ದಾನೆ, ಇವತ್ತು ದೊಡ್ಡ ಆಫೀಸರ್ ಅದ ನೋಡ್ರಿ ನೀವು ಅಂತ ರವಿಚಂದ್ರನ್ ಅವ್ರ ಮಾತುಗಳು ಕೇಳಿ. ಆಮೇಲೆ ಇನ್ನೊಬ್ಬರು ಮಾಂಟೇಶ್ ಗಿಳಿಗೆ ಅಂತ ಬಂದು ಎತ್ಕೊಳ್ಳೋದ್ರು ಹೇಳಿರ್ಬೋದು. ಅವನು ಒಬ್ಬ ಪೊಲೀಸ್ ಆಫೀಸರ್. ಮತ್ತು ಹೆಂಗಿದ್ದ ಹೇಳ್ರೋಣ, ಒಬ್ಬ IAS ಅಧಿಕಾರಿ ಹೆಂಗಿದ್ದ. ಅದನ್ನು ಭಾಳ ಕಷ್ಟದಿಂದ ತಂದೆ ತಾಯಿಗಳು ರೊಕ್ಕ ಇದ್ದಿಲ್ಲ, ಶಾಲೆಗೋಗ್ತಾರೆ, ಪುಸ್ತಕ ತೊಗೊಳಕ್ಕೆ ರೊಕ್ಕ ಇದ್ದಿದ್ದಿಲ್ಲ, ಓದೋಕ್ಕೆ ರೊಕ್ಕ ಇಲ್ಲ ಅಂದ್ರೆ ಆತನು ಕೂಡ ಕೆಲಸ ಮಾಡ್ತಿದ್ದ. ಸಂಡೇ ಬಂದಪ್ಪ ಅಂದ್ರೆ ಕೆಲಸಕ್ಕೆ ಹೋಗ್ತಿದ್ದ, ಸ್ಯಾಟರ್ಡೆ ಬಂದಪ್ಪ ಅಂದ್ರೆ ಹೈಸ್ಕೂಲ್ ಮುಗಿಸ್ಕೊಂಡು ಕೆಲಸಕ್ಕೆ ಹೋಗ್ತಿದ್ದ. ಆ ಒಂದು ವಾರದಾಗ 2 ದಿವಸ ಕೆಲಸ ಮಾಡಿ ಆ ರೊಕ್ಕವನ್ನು ಹಚ್ಚಿಟ್ಕೊಂಡು ಆ ರೊಕ್ಕವನ್ನು ತಾನು ದಿನಾಲು ಬಳಕೆ ಮಾಡ್ತಿದ್ದ, ಪುಸ್ತಕಗಳು ಓದ್ತಿದ್ದ. ಇವತ್ತು ಆ ವ್ಯಕ್ತಿಗಳು ಏನೈತಿ ಇಡೀ ಸಮಾಜದಲ್ಲಿ ದೊಡ್ಡ ಉನ್ನತ ವ್ಯಕ್ತಿಗಳಾಗಿದೆ. ಆ ರೀತಿಯಾಗಿ ಓದಬೇಕನ್ನತಕ್ಕಂಥ ಮನಸ್ಸಿತ್ತಪ್ಪ ಅಂದರೆ ಎಂದಾದ್ರೂ ಹೋಗ್ಬೇಕು. ಆ ಸಮಯದಾಗ ಏನು ಇಲ್ಲದೆ ಇರ್ತಕ್ಕಂಥ ರೊಕ್ಕ ಇರಲಾರ್ದಂಥ ಪರಿಸ್ಥಿತಿ, ಗಂಭೀರ ಊಟಕ್ಕಿಲ್ಲದಂಥ ಪರಿಸ್ಥಿತಿಯಲ್ಲಿ ಇದ್ದವರು ಇವತ್ತು ದೊಡ್ಡ ಆಫೀಸರಾಗಿದ್ದಾರೆ. ಯಾಕೆ ಹೇಳ್ರಿ, ಆ ಪರಿಸ್ಥಿತಿ ನಮಗಿಲ್ಲ. ಈಗ ಅಷ್ಟು ಕಷ್ಟ ಇದೆಯಾ ನಮ್ಗೆ? ಬಟ್ಟೆ ತೊಗೊಳಕ್ಕೆ ರೊಕ್ಕ ಇಲ್ಲ ನಮ್ಮಲ್ಲಿ. ಉಣಾಕ, ಅನ್ನಕ್ಕೆ, ಆಹಾರಕ್ಕೆ ಏನು ರೊಕ್ಕ ಬೇಕು ಅದೆಲ್ಲ ಐತಿ. ಯಾಕೆ ಓದಂಗಿಲ್ಲ ಹೇಳ್ರಿ ನೋಡೋಣ. ಓದ್ಬೋದಲ್ಲ? ನೋಡ್ರಿ, ಅರ್ಥ ಮಾಡ್ಕೇರಿ. ಮತ್ತೆ ನಾವು ಹೇಳಕತ್ತೀವಿ, ಇವತ್ತು ಆ ದೊಡ್ಡ ವ್ಯಕ್ತಿಗಳಾಗಿ ಬೆಳೆಯಂಗಿತ್ತಪ್ಪ ಅಂದ್ರೆ ಬಾಲ್ಯದಲ್ಲಿ ಆತನ ಶ್ರಮ ಪಟ್ಟಿರ್ತಕ್ಕಂಥ ಶ್ರಮದ ಪ್ರಕಾರ ಆತನ ದೊಡ್ಡ ವ್ಯಕ್ತಿ ಆಗ ಸಾಧ್ಯ. ನಾವೇನಾದರೂ ಬಾಲ್ಯದಲ್ಲಿ ಆಟ ಆಡಿ ನಾವು ಟೈಮ್ ಪಾಸ್ ಮಾಡಿ ಓದಿವಪ್ಪ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇವತ್ತು ಎಷ್ಟೋ ಜನ ನಮ್ಮಲ್ಲಿ ಪೊಲೀಸರಾಗ್ಯಾರ, ಮಿಲಿಟ್ರಿಯಾಗದಾರ, ಅವ್ರು ಹೆಂಗೆ ಓದಬೇಕು? ಅವರು ಓದಿ ಬರೋದು ಕಷ್ಟಪಟ್ಟು ಓದಿ ಬರೆದ ಮೇಲೆ ಇವತ್ತು ದೊಡ್ಡ ಉನ್ನತ ಹುದ್ದೆಯಲ್ಲಿ ಯಾರು. ನಾವು ಓದಲಿಲ್ಲಪ್ಪ ಅಂದ್ರೆ ಸಾಧ್ಯ ಅದನ್ನು. ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಕಣ್ಣು ಮುಂದೆ ತಿರುಗಾಡ್ತಾರೆ. ನೋಡ್ರಿ ನೀವು ಏನು ಮಾಡ್ತಾರೆ, ಕ್ರಿಕೆಟ್ ಆಡ್ಕೊಂತ ಟೈಮ್ ಪಾಸ್ ಮಾಡ್ತಾವ, ಬರ್ತ್ಡೇ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾವ, ಗಟ್ಟು ಬ್ಯಾನರ್ ಅಡ್ಡೇಸಿದ್ದು ನಂದು ಅಲ್ಲಿ ಕಟ್ಟು ನಿಂದು ಇಲ್ಲಿ ಕಟ್ಟು ಅಂತಂತ. ಅವ್ರು ಏನೋ ಸಾಧನೆ ಮಾಡ್ಯಾರ. ನೀವು ಸಾಧನೆ ಮಾಡಿದ್ರೆ ಒಂದು ಕಟೌಟ್ ಇಲ್ಲ, ಸಾಧನೆ ಮಾಡಲಾರ್ದು ಊರು ತುಂಬ ಕಟೌಟ್ಗಳು ಅವ. ಯಾಕಂದ್ರೆ ಫಾಲ್ತು ಕೆಲಸ ಇಲ್ಲ, ಬಗ್ಸಿಲ್ಲ ಅವ್ರಿಗೆ. ಅದೇ ಒಂದು ಕೆಲಸ ಆಗಿಬಿಟ್ಟದೆ. ಅಂಥವ್ರು ನೋಡಿ ಬೆಳಿಬೇಕಾ? ಏನು ಕಷ್ಟಪಟ್ಟು ನೌಕರಿಯಲ್ಲಿರ್ತು ತಮ್ಮ ಜೀವನ ರೂಪಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನೋಡಿ ಬದುಕಬೇಕಾ? ಯಾರು ನೋಡಿ ಕಲಿಬೇಕು ನಾವು ಹೇಳ್ರಿ ನೋಡೋಣ. ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರಾದಾರ ಅವ್ರ ಬಗ್ಗೆ ತಿಳ್ಕೋಬೇಕು. ಅವ್ರು ತಿಳ್ಕೊಂಡು ಅವ್ರು ಹೆಂಗೆ ಬದುಕಿದ್ದಾರೆ ಆ ರೀತಿಯಾಗಿ ನಾವು ಬದುಕಬೇಕು. ಅವ್ರು ಯಾವ ರೀತಿ ಶ್ರಮ ಪಟ್ಟಿದ್ದಾರೆ ಆ ರೀತಿ ನಾವು ಶ್ರಮ ಪಡಬೇಕು. ನಿಮಗೆಲ್ಲ ಫ್ರೀ ಆದ ಮಧ್ಯಾಹ್ನ ಊಟ, ಬಟ್ಟೆ ತಂದು ಕೊಡ್ತಾರ, ಅಪ್ಪ ಅಮ್ಮ ಬ್ಯಾಗ್ ತಂದು ಕೊಡ್ತಾರ, ಪುಸ್ತಕಗಳು ತಂದು ಕೊಡ್ತಾರ. ಆ ಪ್ರಮೇಯನೇ ಇಲ್ಲ ನಿಮ್ಗೆ. ಆದರೆ ನಿಮ್ಗೆ ಏನು ಈ ಸದ್ಯ ಓದಬೇಕಷ್ಟೆ. ಹೌದಲ್ಲ? ಓದಬೇಕಲ್ಲ? ಒಂದು ಟೀಮ್ ಮಾಡ್ಕೊಡ್ರಿ, ಓದ್ರಿ. ಯಾರು ನಮ್ಗಿಂತ ಹುಷಾರದ ಅವ್ರು ಕರೀರಿ. ಸರ್ ಈಗ ತಿಳಿದಿಲ್ಲ ಹೇಳ್ರಿ ಅಂತಂದ್ರೆ ಸಾಕಷ್ಟು ಓದಿದಾರ, ಒಳ್ಳೆ ವಿದ್ಯೆಯಲ್ಲಿ ಅದಾರ ಅಂತ ಕಲಿಸ್ಬಿಟ್ಟು ಗೈಡೆನ್ಸ್ ಮಾಡ್ತೀರಿ. ಅವ್ರ ಕಡೆಯಿಂದ ತಿಳ್ಕರಿ. ನೋಡಿ ಆ ರೀತಿಯಾಗಿರ್ತಕ್ಕಂಥ ಇವತ್ತು ದೇವ್ರಗೋನಾಲ್ ಅಂತ ಅಮ್ಮಾಪುರ ಅಂತ ಅದು ಎಷ್ಟೋ ಜನ ನೌಕರಿ ಆದರು. ಅಲ್ಲಿ ದೇವ್ರಗೋನಾಲ್ ಗ್ರಾಮದಲ್ಲಿ ಮೌನೇಶ್ವರ ಗುಡಿ ಅಂತೀರಿ ಹೋಗ್ರಿ, 4 ರೂಮ್ಗಳು ಅವೆಲ್ಲ ಊರಿಕೆಂದು ತಿಂತಿರ್ತಾರೆ. ಯಾವಾಗ ನೋಡು ವಿದ್ಯಾರ್ಥಿಗಳು. ಹೌದಲ್ಲ? ಪ್ರತಿ ಮನೆಗೆ ಒಬ್ಬೊಬ್ಬರು ದೇವ್ರಗೋನಾಲ್ ನೋಡಿದ್ರೆ ಪ್ರತಿಯೊಂದು ಮನೆಗೆ ಒಬ್ಬರು ನೌಕರಿ ಮಾಡ್ತಾರೆ. ದೇವ್ರಗೋನಾಲ್ ನೌಕರಿ ಮಾಡ್ತಾರೆ. ಒಬ್ಬರು ನೌಕರಿದಾರ ಅದ. ಅಲ್ಲಿ ಹೆಂಗೆ ಮಾಡ್ತಾರಂದ್ರೆ ಸಾಯಂಕಾಲ ಕಾಲೇಜ್ ಬಿಟ್ಟ ನಂತರ, ಹೈಸ್ಕೂಲ್ ಬಿಟ್ಟ ನಂತರ ಇಡೀ ಗುಡಿ ತಕ್ಕ ಹೋಗ್ರಿ. ಅಲ್ಲೊಬ್ರು ಪುಸ್ತಕ ಇಟ್ಕೊಂಡು ಓದ್ಕೊಂಡು ಕುಂತಿರ್ತಾರೆ. ಒಂದು ಸಣ್ಣದು ಚಾಪೆ ಹಾಕಿರೋದು, ಒಂದು ನೀರಿನ ಬಾಟ್ಲಿ ಇಟ್ಕೊಳ್ಳೋದು, ಪುಸ್ತಕಗಳು ತೊಗೊಂಡ್ಬಂದು ಕುಂತ್ಕೊಂಡು ಓದ್ಕೊಂಡು ಕುಂತಿರ್ತಾರೆ. ಆ ರೀತಿಯಾಗಿ ಯಾಕೆ ಓದಬಾರ್ದು? ಇವತ್ತು ನಮ್ಮ ಗುಡಿ ಗುಂಡಾರಿಲ್ಲ. ತಿಮ್ಮಪ್ಪನ ಗುಡಿ ಅದ, ಇಲ್ಲಿ ಮೌನೇಶ್ವರ ಗುಡಿ ಅದ, ಗವಿಗುಡ್ಡ ಅದ, ಜಾಗ ಆಗಿಲ್ಲ ಅಲ್ಲಿ.
ಆ ರೀತಿಯಾಗಿ ಯಾರನ್ನ ಓದಕ್ಕೆ ಇಷ್ಟಪಟ್ಟಿದ್ರು ಯಾರನ್ನ ಹೋಗಿರೆ ಯಾರು ನೋಡಲಿಲ್ಲ. ಈ ಹೈಸ್ಕೂಲ್ ಬಂದಲ್ಲೇ ನೋಡ್ತಾನೆ ಆ ವಿದ್ಯಾರ್ಥಿಗಳು ಆ ರೀತಿಯಾಗಿ ಓದಿದವ್ರನ್ನ ಯಾರು ನೋಡಲಿಲ್ಲ. ಹೈಸ್ಕೂಲ್ ಬರೋಕ್ಕಿಂತ ಮೊದಲ ಓದಿದಾರ ನಾನು ನೋಡಿನ, ದೂರ ಗುಡಿ ಗುಂಡಾರದಾಗ ಹೋಗಿ ಕುಂತು ಓದಿದಾರ ನೋಡಿನ. ಇಲ್ಲಿ ನಮ್ಮ ಹೈಸ್ಕೂಲ್ ಬಂದ ನಂತರ ಓದೋ ಸಂಖ್ಯೆನೇ ಕಡಿಮೆ ಆಯ್ತು. ಯಾಕಾಯ್ತು? ಹಿಂದಕ್ಕೆ ನಾವು ಲೈಬ್ರರಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 7 ಗಂಟೆಗೆ ಅವ್ರು ಎಷ್ಟು ಗಂಟೆಗೆ 8:30 ಬರ್ತೀವಿ ಲೈಬ್ರರಿ ತೆಗಿಯೋಕೆ. 8:30 ಬಂದ್ರೆ ಫಸ್ಟ್ ನಾವೇ ಒಳಗೆ ಹೋಗಿ ಕೊಡ್ತಿದ್ವಿ, ಕುರ್ಚಿ ಸಿಗ್ತಾವಲ್ಲ ಹೋಗಿ ಅವರು 11:30 ತಕ್ಕ ಇರ್ತಿದ್ರು. 11:30 ತಕ್ಕ ಎಲ್ಲ ಪುಸ್ತಕಗಳು ತೆಗೆದು ಓದಿ ಕಾಲೇಜ್ಗೆ ಹೋಗ್ತಿದ್ರು. ಹೌದಲ್ಲ? ಈಗ ಒಬ್ಬ ಮನುಷ್ಯನಿಗೆ ಹೇಳ್ಬೇಕಾದ್ರೆ ಆ ಜ್ಞಾನ ಇದ್ರೆ ಹೇಳ್ಬೇಕಾಗ್ತದೆ. ಆ ಜ್ಞಾನ ಇರಲಿಕ್ಕೆ ಹೇಳೋಕ್ಕಾಗಲ್ಲ, ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡೋಕ್ಕಾಗಂಗಿಲ್ಲ. ನಮ್ಮಲ್ಲಿ ಫಸ್ಟ್ ಆ ಜ್ಞಾನವನ್ನು ಅಳವಡಿಸ್ಕೊಳ್ಬೇಕು. ನಮ್ಮಲ್ಲಿ ಆ ಜ್ಞಾನ ಇತ್ತಪ್ಪ ಅಂದ್ರೆ ನಿಮ್ಗೆ ಹೇಳಕ್ಕೆ ಬರ್ತದ. ನಮ್ಮಲ್ಲಿ ಆ ಜ್ಞಾನ ಇಲ್ಲ ಅಂದ್ರೆ ನಿಮ್ಗೆ ಹೇಳಕ್ಕೆ ಬರ್ತದನ? ಇಲ್ಲ. ಅದಕ್ಕಾಗಿ ನಾವು ಏನು ಹೇಳಕತ್ತೀವಿ, ದಯಮಾಡಿ ಇನ್ನೂ ಒಂದು ತಿಂಗಳ ಅವಕಾಶ ಅದ, ಓದಿ ಒಂದು ಒಳ್ಳೆಯ ಹುದ್ದೆ ತೊಗೊಳ್ರಿ, ಒಂದು ಒಳ್ಳೆಯ ಸ್ಟಡಿ ಅಭ್ಯಾಸ ಮಾಡಿಕೊಳ್ಳ್ರಿ. ಮುಂದೆ ITI ಮಾಡ್ತರು, ಡಿಪ್ಲೊಮಾ ಮಾಡ್ತರು, ಆಮೇಲೆ ಸೈನ್ಸ್ ಮಾಡ್ತರು, ITI ಏನೇ ಒಂದು ಮಾಡ್ಬೇಕಾದ್ರೆ ಪ್ರಥಮವಾಗಿ ನೀವು ಈಗ ಗಟ್ಟಿಯಾಗಿ ಮಲ್ಲಣ ಅಭ್ಯಾಸ ಮಾಡಿರಿ. ದಯಮಾಡಿ ಟೈಮ್ ಪಾಸ್ ಮಾಡ್ತೀವಿ ಹೇಳ್ಬೇಡ್ರಿ. ನಾವು ಹೇಳೋದು ಅರ್ಥ ಆಗ್ತದೆ ನಿಮ್ಗೆ ಎಲ್ಲರಿಗೆ, ಅರ್ಥ ಆಗ್ತದೆ ನಿಮ್ಗೆ ಹೇಳೋರಿಗೆ. ಇವತ್ತು ಅದೇ ಗುರುಕುಲದಲ್ಲಿರ್ತಕ್ಕಂಥ ಹೊಸ ಶಾಲೆ ಒಳಗೆ ನೋಡ್ರಿ, ಕಂಪ್ಲೀಟ್ ರಿವಿಷನ್ ಮಾಡೋದು, ಒಬ್ಬರಿಗೂ ರಜನೆ ಕೊಡಂಗಿಲ್ಲ. ಇವತ್ತು ಮೊರಾರ್ಜಿ ಸ್ಕೂಲ್ ಇರ್ಬೋದು, ನವೋದಯ ಸ್ಕೂಲ್ ಇರ್ಬೋದು, ಸೈನಿಕ ಸ್ಕೂಲ್ ಇರ್ಬೋದು, ಅಲ್ಲೆಲ್ಲ ಹೋಗ್ರಿ ನೀವು. ಏಕಲವ್ಯ ಮಾದರಿ ಸ್ಕೂಲ್ ಇರ್ಬೋದು, ಅಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಬಿಡುವೇ ಇಲ್ಲ. ನೀವು ಎಕ್ಸಾಮ್ ಆದ ನಂತರ ಕರ್ಕೊಂಡು ಹೋಗ್ರಿ ಬರ್ಬಾರ್ದು ಅಂತಾರೋ, ಆ ರೀತಿಯಾಗೈತಿ. ರಜೆ ಕೊಡಂಗಿಲ್ಲ. ಇವತ್ತು ನಮಗೆ ಫ್ರೀ ಬಿಟ್ಬಿಟ್ರೆ ನಾವು ಬರೋದೇ ಬೇಕು. ನಾವು ಶಾಲೆಗೆ ಯಾಕೆ ಹೋಗಮ್ಮ, ಶಾಲೆಗೆ ಹೋಗಿ ಏನು ಮಾಡಮ್ಮ? ಬರೀ ಮಾಸ್ಟರ್ ತೆಲೀನೇ ತಿಂತಾರೆ ಇವ್ನು. ಅವನು ಬರೀ ಹೇಳ್ತಾರೆ ಶಾಲೆಗೆ. ಅವನು ಶಾಲೆಗೆ ಒಳ್ಳೆ ಬಿಟ್ಟು ಹೋಗ್ತಾರೆ. ಅವ್ರು ಉದ್ಧಾರೇ ಆಗಂಗಿಲ್ಲ. ಯಾರು ಗುರುಗಳಿಗೆ ಬೈತಾರ, ಯಾರು ಹಿರಿಯರಿಗೆ ಬೈತಾರ, ಯಾರು ಹಿರಿಯರಿಗೆ ಗೌರವ ಕೊಡಂಗಿಲ್ಲ, ಅವ್ರ ಜೀವನದಾಗ ಏನೂ ಮಾಡಂಗಿಲ್ಲ. ಅವರು ಫಾಲ್ತುಗಳಾಗ್ತಾರ. ಅವ್ರ ಜೀವನದಾಗ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ವೇಸ್ಟ್ ಬಾಡಿಗಳಾಗ್ತಾವೆ. ಅದಕ್ಕಾಗಿ ನೀವು ಒಳ್ಳೆಯ ಜೀವನ ರೂಪಿಸ್ಕೋಬೇಕಾದ್ರೆ ಸಮಯ ಆದ, ಓದ್ರಿ. ನಾವು ತಿಂಗಳಾದ ನಿಮ್ಗೆ ಓದೋಕೆ ಅರ್ಥ ಆಗ್ಲಪ್ಪ ಅಂದ್ರೆ ವೀಡಿಯೋಗಳದಾವ, ಆ ವೀಡಿಯೋಗಳು ಕೇಳ್ರಿ. ಪಾಠ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋಗಳ ಕಡೆ ಗಮನ ಕೊಡ್ರಿ. ಇಲ್ಲ ನಮ್ಮ ಗ್ರಂಥಾಲಯಕ್ಕೆ ಬರ್ರಿ, ನೀವು ವೀಡಿಯೋಗಳು ಓಪನ್ ಮಾಡಿ ತೋರಿಸ್ತೀನಿ. 5-6 ಜನ ಸ್ಕೂಲ್ ಬಿಟ್ಟ ನಂತರ ನೀವು ಕೀಲನ್ನೇ ಕೊಟ್ಬಿಡ್ತು, ನೀವೇ ಓಪನ್ ಮಾಡ್ರಿ, ನೀವೇ ಕೇಳ್ರಿ. ಇಲ್ಲ, ಇವತ್ತಿಗೂ ಓದ್ಬೇಕನ್ನೋರು ಅಲ್ಲಿ ಲೈಬ್ರರಿ ಸನೇಕ ಬಂದಿಲ್ಲ. ಅದಕ್ಕೆ ಇವತ್ತು ಸಾಕಾಗಿ ಬಂದಿದ್ದ. ದಯಮಾಡಿ ನೀವೇನೈತಪ್ಪ ಅಂದ್ರೆ 10ನೇ ತರಗತಿ ಒಳಗಿರ್ತಕ್ಕಂಥ ವಿದ್ಯಾರ್ಥಿಗಳು ಓದಿ. ಗ್ರಂಥಾಲಯ ನಿಮ್ಗೆ ಯಾವ ಪುಸ್ತಕ ಬೇಕು ಎಲ್ಲ ಪುಸ್ತಕಗಳದಾವೆ. ನಿಮಗೆ ತಿಳಿಲಿಲ್ಲಪ್ಪ ಅಂದ್ರೆ ವೀಡಿಯೋಗಳ ಕ್ಲಿಪ್ಗಳು ಕೇಳ್ರಿ. ನೀವು ಅರ್ಥ ಮಾಡ್ಕೋರಿ. ಇಷ್ಟು ಸೀರಿಯಸ್ ಆಗಿ ಹೇಳಕತ್ತೀನಿ. ನಿಮ್ಮಿಂದ ಅವ್ರಿಗೆ ಯಾವ್ದು ಲಾಭ ಇಲ್ಲ. ನಮ್ಮ ಊರ ಮಕ್ಕಳು ಜಾಣರಾಗಬೇಕು.